ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಸಚಿನ್. ಸೊ ನಾ ಇವತ್ತು ಅಂದ್ರೆ ಮನ್ಯಾಗ ಕೂತಿದ್ನಿ, ಹಂಗೆ ಮತ್ತು ಮನ್ಯಾಗ ಕುಂತು ಖಾಲಿ ಏನು ಮಾಡೋದು ಅಂತೇಳಿ ಹಂಗೆ ಹೊಲಗಡೆ ಬಂದಿದ್ನಿ. ಸೊ ನಮ್ಮ ಹೊಲ ಹೆಂಗೈತಿ ಏನೋ ಅಂತೇಳಿ ತೋರಿಸ್ಬೇಕಂತಂದ್ರೆ ತೋರಿಸ್ತೀನಿ. ಸೊ ಈಗ ಆಲ್ಮೋಸ್ಟ್ ಇಲ್ಲೇ ಹೊಲದ ಹತ್ರನ ಐತಿನ. ಸೊ ಬಂದಿರ್ತಾನೆ ಹೊಲದಾಗ ಸ್ವಲ್ಪ ಅವಾಗ ಅಷ್ಟೇ ಕೆಲಸ ಮಾಡ್ತಾನೆ. ಬಟ್ ಪ್ರತಿ ದಿವಸ ಅಂತೂ ಏನು ಡೈಲಿ ಕೆಲಸ ಮಾಡೋಂಗಿಲ್ಲ. ಸೊ ಯಾವಾಗಲಾದರೂ ವಾರದಲ್ಲಿ ಒಂದಿನ 2 ದಿನ ಕೆಲ್ಸಕ್ಕೆ ಬಂದಿರ್ತಾನೆ. ಹೊಲದಾಗ ಏನಾದರೂ ಕೆಲಸ ಇತ್ತಂದ್ರೆ ಮಾಡಿರ್ತಾನೆ. ಸೊ ದನಗಳಿಗೆ ಇದು ಮೇವು ತರೋದು ಮಾಡೋದಾಯ್ತು ಅಂದ್ರೂ ತೊಗೊಂಡು ಹೋಗಿರ್ತೀನಿ, ಇಲ್ಲ ಅಂತಲ್ಲ. ಬಟ್ ಅಂದರೂ ಅಷ್ಟು ಫುಲ್ ಏನು ಹೊಲ್ದಾಗನ ಏನು ಡೀಪಾಗಿ ಕೆಲಸ ಮಾಡೋಂಗಿಲ್ಲ. ಸೊ ಬಟ್ ಒಂದೊಂದು ಸರಿ ಅನ್ಸುತ್ತೆ ಹೊಲ್ದಾಗ ಕೆಲಸ ಮಾಡೋರಿಗೆಲ್ಲ ಎಷ್ಟೊಂದು ಕಷ್ಟಪ್ಪ. ಯಾಕಂತಂದ್ರೆ ನಮಗೆ ನೋಡೋಕೆ ನಾವು ಹೊಲ್ದಾಗೆಲ್ಲ ಹಂಗೆ ಮಾಡ್ತೇವೆ ಏನಾದರೂ ಒಂದು ಬಿಸ್ನೆಸ್ ಹಾಕಿ ದೊಡ್ಡ ಪ್ರಮಾಣದಾಗ ಮಾಡ್ತೇವೆ ಅಂತಂತೂ ಕರೆ. ಬಟ್ ಆದ್ರೆ ಹೊಲ್ದಾಗ ಮಾಡೋದು ರಿಯಾಲಿಟಿ ನೋಡಿದ್ರೆ ಸ್ವಲ್ಪ ಕಷ್ಟ ಐತಿ. ಯಾಕಂತಂದ್ರೆ ಎಲ್ಲರೂ ಅಂತಿರ್ತಾರೆ, ಹೊಲದಿಂದ ನಾವು ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಅಂತೇಳಿ. ಸೊ ಹಂಗಂತೇಳಿ ಕಷ್ಟ ಅಂತಂದ್ರೆ ಕಷ್ಟನೂ ಅಲ್ಲ, ಈಸಿ ಅಂತಂದ್ರೆ ಈಸಿನೂ ಅಲ್ಲ. ಸೊ ಎಲ್ಲ ಫೀಲ್ಡ್ದಾಗ ಆದ್ರೂ ಸ್ವಲ್ಪ ಕೆಲವೊಂದು ಕಷ್ಟಗಳೆಲ್ಲ ಇದ್ದೇ ಇರ್ತಾವೆ. ಅದರ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತಾಗ ಮಾತ್ರ ಏನಾರು ಒಂದಾಗುತ್ತೆ. ಸೊ ನಾವು ಯಾವತ್ತೋ ಒಂದು ದಿನ ಕೆಲಸ ಮಾಡೋದಕ್ಕೂ ಅಷ್ಟೊಂದು ಬೇಸರಾಗಿರ್ತು. ಬಟ್ ಆದ್ರೆ ಪ್ರತಿ ಸರಿ ಹೊಲದಾಗ ಕೆಲಸ ಮಾಡಿ ಇಡೀ ದೇಶಕ್ಕೆ ಜಗತ್ತಿಗೆ ಅನ್ನ ಕೊಡುವಂಥ ರೈತರಿಗೆ ನನ್ನದೊಂದು ನಮನಗಳನ್ನು ಸಲ್ಲಿಸುತ್ತೇನೆ. ಯಾಕಂತಂದ್ರೆ ಕಷ್ಟ ಐತಿ ಹೊಲದಾಗ ಮಾಡೋದು ಕೆಲಸ. ಸೊ ಇಲ್ಲಿ ನೋಡ್ಬೋದು, ನಾನು ಹಿಂದ್ಗಡೆ ನಿಂತಿರೋ ನಮ್ಮ ಆಕಳ ಹಸುಗಳ. ಸೊ ಅಲ್ಲಿ ಆಡ. ಸೊ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಮ್ದು ಹೊಲ ಹೆಂಗೈತೆ ಅಂಥೇಳಿ. ಸೊ ಇದೇ ನೋಡ್ರಿ ನಮ್ದು ಹೊಲ ಜೋಳ. ಸೊ ಈಗ ಇಲ್ಲಿ ಹೊಲಕ್ಕೆ ಬಂದನ ಜೋಳಕ್ಕೆ. ಸೊ ಬಟ್ ಇದಿಷ್ಟು. ಸೊ ಅಗ್ದಿ ಇದು ಇನ್ನೂ ಸಾಂದಿತ್ತು. ಸೊ ಆ ಟೈಮಲ್ಲಿ ಬಂದಿದ್ದೆ ನಾ ಹೊಲಕ್ಕೆ. ಸೊ ಆ ಟೈಮ್ ಬಂದಾಗ ಇನ್ನೂ ಇದು ಹೊಲ ಎಲ್ಲ ಸಾಂದಿತ್ತಿದ. ಸೊ ಸಾಂದಿದ್ದಾಗ ಬಂದಿದ್ನಿ, ಬಂದು ಎಡೆ ಹೊಡಿದಿತ್ತು. ಸೊ ಅಂದರೆ ಈ ಹೊಲಕ್ಕೆ ಎಡೆ ಹೊಡೆದಿದ್ದು ನಮ್ಮದು ವೀಡಿಯೋ ಕ್ಲಿಪ್ ಇಲ್ಲ. ಇಷ್ಟು ಇದ್ದಾಗ ಇದು ಅಷ್ಟೇ ಇತ್ತು. ಆ ಟೈಮ್ದಾಗ ಅಲ್ಲಿ ಗೊಂಜಾಳ ಬರುತ್ತಲ್ಲ, ಗೊಂಜಾಳ ಬಂದಿದ್ನಿ. ಇದು ಜೋಳ ಇದೆ. ಸೊ ಒಂದು ಸ್ವಲ್ಪ ಅಲ್ಲೆಟ ಅಂಗ್ಲಾದಂಗೆ ಆಗೈತಿ. ಒಂದು ಸ್ವಲ್ಪ ಏನೋ ಕರೆಕ್ಟಾಗಿ ಇದಾಗಬೇಕಿತ್ತು. ಬಟ್ ಏನೋ ಒಂದು ಸ್ವಲ್ಪ ಮತ್ತೆ ಕರೆಕ್ಟಾಗಿ ಎಲ್ಲ ಬಂದೈತಿ ಬೆಳೆ. ಸೊ ಇವು ತೆಂಗಿನ ಗಿಡಗಳ. ಸೊ ಇದೆಲ್ಲ ಹುಲ್ಮೇವು ಅಂತಂದ್ರೆ ಈಗ ದನಗಳಿಗೆಲ್ಲ ಇದು ಮಾಡ್ತಿರ್ತೀವಲ್ಲ. ಸೊ ಇದು ದನಗಳಿಗೆ ಹುಲ್ಮೇವು ಅಲ್ಲಿದಾವ ನೋಡಿ ನಮ್ಮ ಆಕಳುಗಳದು. ಸೊ ಇದಿಷ್ಟು ಹಿಂಗಿದೆ ಇಲ್ಲಿ ನಮ್ದು ಹೊಲ ಇದೆಲ್ಲ. ಸೊ ಇದು ಒಂದು ಕಡೆ ಇಷ್ಟ ಐತಿ. ಸೊ ಅದು ಇನ್ನೊಂದು ಗೊಂಜಾಳ ಅನ್ನೋದ್ರಲ್ಲ, ಅದು ಬೇರೆ ಕಡೆ ಐತಿ ಹೊಲ, ಅದು ಇಲ್ಲಿಲ್ಲ. ಯಾಕಂದ್ರೆ ನಾವಂತೂ ಡೈಲಿ ಹೊಲ್ದಾಗ ಮಾಡೋಂಗಿಲ್ಲ, ನಮ್ಮ ಅವ್ವ ಮಾಡ್ತಾಳೆ. ಬಟ್ ನಮಗೆ ಹೆಂಗೆ ಅನ್ಸುತ್ತೆ, ಯಾವತ್ತೋ ಒಂದು ದಿವ್ಸ ಮಾಡೋದಕ್ಕೆ ನಾವು ಅಷ್ಟೊಂದೆಲ್ಲ ಮಾಡ್ತೇವೆ. ಅವರೆಲ್ಲ ಕಂಟಿನ್ಯೂ ಹೊಲ್ದಾಗ ಮಾಡ್ತಿರ್ತಾರೆ. ಅವ್ರಿಗೆ ಹೆಂಗೆ ಏನೋ ಅಂದರೂ ನೋಡ್ರಿ. ಇದು ಜೋಳ ಏನೈತಿಲ್ಲ, ಇದು ನಮ್ದು. ಅಂದರೂ ಒಂಥರ ನಮ್ಮ ಕುಂಡ್ರಿ ಮನ್ಯಾಗ ನಾವು ಮಾಡ್ತೀವತ್ತು ಅಂತಿರ್ತಾರಲ್ಲ, ಆದರೂ ನಾವು ಮಾಡ್ಬೇಕು. ಸೊ ಹೊಲ್ದಾಗ ಮಾಡೋದಂದ್ರೆ ಒಂಥರ ಮಗುನ ಬೆಳೆಸಿದಂಗೆ ಅಂತ. ಯಾಕಂತಂದ್ರೆ ಮಗು ಹೊತ್ತಿಗೆ ಯಾವಾಗ ಏನೇನು ಬೇಕಲ್ಲ ಅದನ್ನೆಲ್ಲ ಕೊಟ್ಟಾಗ ಮಾತ್ರ ಹೆಂಗೆ ಬೆಳಿತೈತಿ ಏನು ಅನ್ನೋದು ಗೊತ್ತಾಕೈತಲ್ಲ. ಸೊ ಹಂಗೆ ಅದೇ ರೀತಿನ ಹೊಲಕ್ಕೂ ನಾವು ಪ್ರತಿ ಟೈಮ್ಗೆ ಯಾವಾಗ ಏನೇನು ಬೇಕು, ನೀರು ಹಾಸ್ಬೇಕು, ಕಸ ಕಳೆ ತೆಗಿಬೇಕು, ಮತ್ತು ಅದೇ ರೀತಿಯಾಗಿ ಅದಕ್ಕೆಲ್ಲ ಗೊಬ್ಬರ ಇಡಬೇಕು ಅಂದಾಗ ಮಾತ್ರ ಅದು ಒಂದು ಬೆಳೆದ ಈ ಥರ ಈಗೇನೈತಿಲ್ಲ ಹಿಂಗೆ ಫಲ ಕೊಡ್ತೈತಿ. ಸೊ ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿಲ್ಲ ಈಗ ಮೇವು ಅದನ್ನ ಎಲ್ಲ ಕಳೆ ಎಲ್ಲ ತೆಗಿಯಾತು, ಕೆಳಗಿಂದ ಕಸ ತೆಗಿಯಾತು. ಸೊ ಕಳೆ ಅಂದ್ರೆ ಆ ಕಡೆ ಸೈಡೆಲ್ಲ ಕಳೆ ಅಂತಾರೆ. ಸೊ ನಾವು ಕಸ ತೆಗಿಯಾತು ನೋಡ್ರಿ ಇಲ್ಲಿ. ಸೊ ಹಿಂಗೆ ಅದನ್ನೆಲ್ಲ ಒಂಥರ ಮಗು ಬೆಳೆಸ್ದಾಗ ಮಾತ್ರ ಅದು ಕರೆಕ್ಟಾಗಿ ಬರ್ತೈತಿ. ಈ ಥರ ಎಲ್ಲ ಮಾಡಬೇಕು. ಅಲ್ಲಿ ಮೇವು ಅದಾರ, ಮುಂದೆ ಅವ್ರು ತೆಗಿಯಾತಾರ. ಸೊ ನಾವು ದನಗಳಿಗೆ ಮೇವು ಅದು ಉಗಿದ ಬಂದೀಗ. ಸೊ ಹಂಗೆ ಒಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತು, ವಿಡಿಯೋ ಮಾಡಿ ಹಂಗೆ ಬಿಡಾತೀನಿ. ಸೊ ನೋಡ್ರಂತ ಹೆಂಗೆ ಅನಿಸುತ್ತೆ. ಸೊ ಹಳ್ಳಿ ಜೀವನ ಚಂದ, ಬಟ್ ಆದ್ರೆ ಅಷ್ಟು ಇದು ಇರ್ತೈತಿ. ಬಟ್ ನೋಡಿರಿ ಹೆಂಗೆ ಅನಿಸುತ್ತಾ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ